ಹಾಯ್ ಫ್ರೆಂಡ್ಸ್, ಹಲೋ. ಹೇಗಿದ್ದಾರೆ ಎಲ್ಲರೂ? ಆರಾಮಿದ್ದೀರಾ ಅಂತ ತಿಳ್ಕೊತೀನಿ. ನಾವು ಆರಾಮಿದ್ದೀವಿ. ಇವತ್ತು ಒಂದು ಮನಸ್ಸಿಗೆ ಭಾಳ ದುಃಖ ಆಗುವಂಥ ಒಂದು ವಿಚಾರ ಆತು. ಏನಪ್ಪ ಅಂತಂತಂದ್ರೆ, ನಿಮಗೆ ನಾನು ನನ್ನ ಮನಸ್ಸಿನೊಳಗೆ ಇಟ್ಕೋಕಾಗಲ್ದು, ಹೊರಗೆ ಹೇಳೋಕ್ಕಾಗಲ್ದು. ಹೊರಗೆ ಹೇಳಿ ಪಾಪ ನನಗೆ ಒಂಥರ ಅನ್ಸತ್ತೆ. ಅವರು ನನ್ನ ಮನಸ್ಸೊಳಗೆ ಇಟ್ಕೊಂಡು ಕೊರಗೋದಾಗೋದು ನನಗೆ. ಹಿಂಗಾಗಿ ಇವತ್ತು ಹೇಳ್ತಿದ್ದೇನೆ. ಇವತ್ತು ಪಾಪ ಬೆಳಿಗ್ಗೆ ಎದ್ದು ಅವ್ರದ್ದು ಸುದ್ದಿ ಬಂತು ನನಗೆ. ಹಿಂಗಾಗಿ ನಾನು ಭಾಳ ಮನಸ್ಸಿಗೆ ಬೇಜಾರಾತು. ಯಾಕಪ್ಪ ಅಂತಂದ್ರೆ, ಜೀವನ ಹೆಂಗೆಲ್ಲ ಆತು ನೋಡ್ರಿ ಪಾಪ ಅವ್ರದ್ದು ಅಂಥೇಳಿ. ನಿಜವಾದ ಒಂದು ಘಟನೆ ಇದು. ಯಾಕಂದ್ರೆ ಭಾಳ ದಿನದಿಂದ ನನಗೆ ಅವ್ರು ಪರಿಚಯ ಇದ್ರು, ಎಲ್ಲ ಮಾತಾಡ್ಕೊಂತ ಇದ್ರು. ಅವ್ರ ಹಸ್ಬೆಂಡ್ ಎಲ್ಲ ನನಗೆ ಪರಿಚಯ ಇದ್ರು. ಈಗ ಹಿಂಗೆ ಆತಲ್ಪ ಅಂತೇಳಿ ಒಂಥರ ಏನೋ ದುಃಖ ಆತು. ಏನಾತಂತಂದ್ರೆ ಹೇಳ್ತಾನೆ ಕೇಳ್ರಿಪ್ಪ. ನಾವು ಹಳ್ಳಿ ಒಳಗೆ ಮಾತಾಡ್ತೇವೆ ನೋಡ್ರಿ, ಹಂಗಾತು ಆಯ್ಕೆ ಹಂಗೆ ಇರಬಾರ್ದು ಹಿಂಗೆ ಇರ್ಬಾರ್ದು ಅಂತೇಳಿ. ಆ ವ್ಯವಹಾರನೇ ಏನಂತೇಳಿ ಇವತ್ತು ನಿಮಗೆಲ್ಲ ಹೇಳ್ಬಿಡ್ತಾನೆ. ಯಾಕಂತಂದ್ರೆ ನನ್ನ ಮನಸ್ಸೊಳಗೆ ಇಟ್ಬೋದು ಆಗೋದು ಜಾಸ್ತಿ. ಪಾಪ ಅವ್ರದ್ದು ಪರಿಸ್ಥಿತಿ ಹಿಂಗೆ ಆಗಬಾರ್ದಿತ್ತು. ಏನೋ ದೇವ್ರ ಆಟ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗೋದಿಲ್ಲ ರೀ. ಮತ್ತು ಯಾರ ಜೀವನದಾಗ ಏನು ಬರ್ದಿತ್ತಲ್ಲ ಅದು ಆಗಬೇಕಲ್ರಿ. ನಾವು ಅನ್ಕೊಂಡಂಗೆ ನೀವು ಅನ್ಕೊಂಡಂಗೆ ಆಗೋದಾಗಿದ್ರೆ ಯಾವಾಗೋ ಏನೇನೋ ಆಗಿಬಿಡ್ತಿತ್ತಲ್ರಿ. ಹಿಂಗಾಗಿ ಪಾಪ ಹೇಳಕ್ಕೆ ಮನಸ್ಸೂ ಬರೋದು ನನಗೆ. ಆ ಪರಿ ಏನೋ ಒಂಥರ ಫೀಲಿಂಗ್ ಆಗತ್ರಿ. ಯಾಕಪ್ಪ ಅಂತ ಭಾಳ ದುಃಖಕರ ವಿಷಯ ರೀ ಅದು. ಏನಪ್ಪ ಅಂತಂದ್ರೆ, ನಮ್ಮ ಹೇಳೋದಿಲ್ಲ ಯಾವ್ರು ಅವರು ಹೆಸರು ಹೇಳೋದು ದಯವಿಟ್ಟು ಕೇಳಬೇಡ್ರಿ. ಅಷ್ಟು ಅವ್ರದ್ದು ಆಗಿದ್ದೆ ಅಷ್ಟು ಹಕ್ಕಿಗತಿ ಹೇಳ್ತಾನೆ ಪಾಪ. ನಾನು ಅವ್ರದ್ದು ಏನೋ ಅನ್ನೋದು ಒಂದು ಲೈಫ್ ಸ್ಟೋರಿ ಹೇಳ್ಬಿಡ್ತಾನೆ ನಿಮ್ಗೆ. ಭಾಳ ತಗೋಲ್ಲ. ಯಾಕಂತಂದ್ರೆ ಪಾಪ ಅವ್ರದ್ದು ಏನೇನು ಆಯ್ತು ಏನೇನಿಲ್ಲ ಅಂಥೇಳಿ. ಅವ್ರ ಗಂಡ ನಂಗೆ ಭಾಳ ಪರಿಚಯ ರೀ. ಅವ್ರ ಗಂಡ ಒಬ್ಬ ಹೆಣ್ಮಗಳು, ಆಕಿನ ಗಂಡ ಇದ್ರೆ ಆಕಿನ ಗಂಡ ಭಾಳ ಪರಿಚಯ ರೀ ನನಗೆ. ಪಾಪ ನಾನು ಇಲ್ಲಿ ಬರೋಕ್ಕಿಂತ ಮೊದಲು, ಕೆಲ್ಸಕ್ಕೆ ಸೇರೋಕ್ಕಿಂತ ಮೊದಲೂ ಪರಿಚಯ ಇದ್ನವ. ಅವ ಏನು ಮಾಡ್ತಿದ್ದ, ಒಂದು ಮದುವೆ ಆಯ್ತು ರೀ ಅವ್ರಿಬ್ರದ್ದು. ಒಬ್ಬ ಮದುವೆ ಅಂದ್ರೆ ಒಂದು ಗಂಡ ಹೆಂಡ್ತಿದ್ದ ಅದರೊಳಗೆ ಮದುವೆ ಆಗೋದು ಬಿಡ್ರಿ. ಮತ್ತು ನಮ್ಮೂರು ಬಾಜು ಒಂದು ಹೆಣ್ಣು ರೀ ಆಕಿ. ನಾನು ನಮ್ಮೂರು ಹೆಸರು ಹೇಳೋದಿಲ್ಲ. ನಮ್ಮೂರು ಬಾಜು ಇದ್ದ ಒಬ್ಬ ಹೆಣ್ಮಗಳಿಗೆ ಆಕೆ ಕೊಟ್ಟು ಮದುವೆ ಆದ್ರೆ ನನಗೆ ಪರಿಚಯದ ಹುಡುಗ ಕೊಟ್ಟಿದ್ರೆ. ಹುಡುಗನಕ್ಕಿಂತ ನನಗಿಂತ ಒಂದು 6-7 ವರ್ಷ ದೊಡ್ಡವ್ರಿ. 6-7 ವರ್ಷ ದೊಡ್ಡವ. ತಮ್ಮ ಮಾತಾಡಿದ್ನ ಹ್ಞೂನಪ್ಪ ಅಣ್ಣ ಹಂಗೆ ಹಿಂಗೆ ಅಂತದ್ದೆ. ಅವತ್ತು ಭಾಳ ಚಲೋ ಮನುಷ್ಯ ರೀ ಪಾಪ. ಅವಂಗೆ ಹಿಂದಿ ಮಾಡ್ಕೊಂಡು ಒಂದು 2-3 ವರ್ಷ ಚಲೋ ಇದ್ರಿ. ಒಂದು ಇಬ್ಬರು ಹುಡುಗರು ಹುಟ್ಟಿದ್ರಿ ಅವಾಗ. ಒಂದು 2 ವರ್ಷ ತನಕ ಭಾಳ ಚಲೋ ಹೋತ್ರಿ. ಭಾಳ ಚಲೋ ಹೋಗಿದ್ದಕ್ಕೆ ಏನಾಯ್ತು ಪಾಪ, ಈಕೆ ಒಂದು ಸ್ವಲ್ಪ ಹೆಣ್ಮಗಳು ಇದಿದ್ರಿ, ತಪ್ಪು ಹಾದಿ ಹಿಡಿದಿದ್ಲಿ. ಈಕೆ ತಪ್ಪು ಹಾದಿ ಅಂದ್ರೆ ಒಂದು ಸ್ವಲ್ಪ ಸೈಡ್ ಅಪೇರ್ ಇತ್ತಿಕಿನಿ. ಅಂದ್ರೆ ಏನು ಸೈಡ್ ಒಂದು ಸ್ವಲ್ಪ ಬೇರೆ ಒಂಥರ ಅಂತಾರಲ್ಲ, ಆ ವ್ಯವಹಾರ ಇತ್ತು ಈಗಿನ ಕಡೆ. ಅದನ್ನ ಬಾಯಿ ಬೆಚ್ಚಿ ಹೇಳ್ಬಾರ್ದು. ಯಾಕಂದ್ರೆ ಹೆಣ್ಮಕ್ಳು ಮೇರೆ ಎಲ್ಲ ಅಂದ್ರೂ ಅಷ್ಟೇ ಇದ್ದ ಪಾಪ ಏನಾಯ್ತು. ಅದೆಲ್ಲ ಈಕಿ ಕೂಟ ಗಂಡನ ಕೂಟ ಇರಾಕ 2 ವರ್ಷ ಹೆಂಗೋ ಮುಗಿಸಾಳ್ರಿ. ಒಲ್ಲ ಮನಸ್ಸಿಂತ್ರ ಅವ್ನ ಕೂಡ ಬಾಳೆ ಮಾಡ್ಯಾಳ. ಆಮೇಲೆ 2 ಮಕ್ಳಿಂದ ಇವ ಒತ್ತುತ್ತಿ ಹೆಚ್ಚಾನ. 2 ಸೈಡ್ ಏನು ಬೇರೆ ಅಪಿಯರ್ ಇತ್ತಂದಲ್ರಿ. ಅವ ಭಾಳ ಒತ್ತಡ ಹಚ್ಬಿಟ್ಟಾನ ಆಕಿಗೆ. ಒತ್ತಡ ಹಚ್ಚಿ ಈಕೆ ಮಾಡ್ರ ಅವನ ಮಾತು ಕೇಳಿ ಊರಿಗೆ ಬರ್ಕೊಂತ ಹೋಗ್ಕೊಂತ ನಿಂತ್ಬಿಟ್ಟಾಳ್ರಿ ಈಕೆ. ಗಂಡ ಗೊತ್ತಿಲ್ಲ ನಂಗೆ. ಅದು ಗಂಡಗೆ ಗೊತ್ತಾಗೈತಿ. ಊರಿಗೆ ಹೊಳ ಬೆಳೆ ಅದಕ್ಕೆ ನೀನು ಹೇಳಂತಂದ್ರಿ. ಯಾಕಂದ್ರೆ ಊರು ಭಾಳ ದೂರ ರೀ ಅದು. ನಮ್ಮ ಅಲ್ಲಿ ಬಾಜು ಊರು ಅಂತಂದ್ರೆ ಒಂದು 50 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರ ಊರು ಇದೆ. ಅವ್ರ ಊರಿಗೆ ಯಾವ್ದು ಅಂತ ಹೇಳಿದ್ರು ನಾನು. ಯಾಕಂದ್ರೆ ದಯವಿಟ್ಟು ಕೇಳ್ರಿ. ಅಲ್ಲಿಂದ ರೀ ಹೆಚ್ಚು ಚೆನ್ನಾಗಿ ಒತ್ತೋಡಿ ಅವಾಗ ಈಗ ಹೇಳಿಲ್ಲ. ಆಮೇಲೆ ಅಂದಾನ ಒಂದಿನ ಏನು ಮಾಡಿಬಿಟ್ರೆ, ಈಕೆ ಫೋನ್ಯಾಗ ಮಾತಾಡಾಗ ಸಿಕ್ಬಿಟ್ಟಾಳ್ರಿ ಈಕೆ. ಸಿಕ್ಕಾಗ ಏನಾಗ್ಬಿಡೈತಿ, ಅವ್ನಿಗೆ ಗೊತ್ತಾಗ್ಬಿಡತ್ತೆಲ್ಲ. ಅದು ನಿಂತ್ಕೊಂಡು ನಾವು ಬಾಗಿಲು ಹೊರಗಿಂತ ಎಲ್ಲ ಕೇಳಿ ಎಲ್ಲ ಇದು ಮಾಡ್ಕೊಂಡಿದ್ದಕ್ಕೆ ಆಮೇಲೆ ಮಾಡ್ಯಾನ. ಈಗಿನ ಸ್ಟ್ರಿಕ್ಟ್ ಮಾಡ್ಯಾನ. ಈಗ ಸ್ಟ್ರಿಕ್ಟ್ ಇಡಿಸ್ತೀವಿ, ನೀವು ಕೂಡ ಬಾಳೆ ಮಾಡೋದು ಹೋಗೋದಿಲ್ಲ ನನಗೆ. ನಾವು ಹೊಕ್ಕಿನ ಮನೆಗೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಬಾಳೆ ಮಾಡ್ಬಿಟ್ರಿ. ಇದನ್ನೆಲ್ಲ ಹುಡುಗನ ತಾಯಿಗೆ ಎಲ್ಲ ಮನ್ಸಿಗೆ ಬೇರೆ ತಿಳ್ಕೊಂಡಾಕಿ ಇವೆಲ್ಲ ಬುದ್ಧಿ ಭಾಳ ಹೇಳ್ಯಾರ. ಅದು ಕೇಳಕಿ ಮತ್ತು ಹೊಳ್ಳಿ ಮಾಡಿದ್ರು ಆಲ್ ಬಿಡು, ಏನು ಮಾತಾಡ್ತಾರಲ್ಲ ಅಷ್ಟಲ್ಲ ಸುಮ್ಮನೆ ಆಗ್ಯಾರ ಪಾಪ. ತಕೊಂಡು ಸುಮ್ಮನೆ ಏನೋ ಗಂಡ. ಆಮೇಲೆ ಏನು ಮಾಡ್ತಾಳೆ ಈಕಿ ತವ್ರ ಮನೆಗೆ ಬಂದಾಳ್ರಿ. ನಾನು ಹಬ್ಬಕ್ಕೆ ಹೋಗ್ಬರ್ತಂತೆ. ಆಯಿತು ಹೋಬಾ ಅಂತೆ ಕಳಿಸಿ ಆಮೇಲೆ ಮಾಡೋಣ. ಗಂಡ ಈಕಿನ ಗೊತ್ತು ಮಾಡ್ಕೋಬೇಕಂತೇಳಿ ಅವ್ ಗೊತ್ತಿಲ್ಲಂಗೆ ಬಂದಾನ್ರಿ. ಅವ ಯಾರ ಮನೆಗೆ ಈಕಿನ ತವ್ರ ಮನೆಗೆ ಅವ ಗಂಡ ಬಂದಾನ. ಗಂಡ ಬಂದೊತ್ತಿಗೆ ಏನು ಮಾಡ್ತೈತಿ, ಸೈಡ್ ಇದ್ದವ ಅಲ್ಲೇ ಇಬ್ಬರು ಕೂಡ ಸಿಕ್ಬಿಟ್ರಿ ಅವ್ರ ಮನ್ಯಾಗ. ಬರೋದಕ್ಕೆ ಇಬ್ಬರು ಸಿಕ್ಕಾರ. ಯಾರು ತಂದೆ ತಾಯಿ ಇಲ್ಲ, ಮನೆ ಹೊಲ್ದಾಗ ದುಡಿಯಾಕದ ಹೋಗ್ಯಾರ. ಇವ್ರಿಬ್ರು ಸಿಕ್ಬಿಟ್ರೆ ಇವ್ನು ಇಲ್ಲಿ ಯಾಕದಾನು, ಇವ್ರಿಬ್ರು ಇಲ್ಲಿ ಯಾಕೆ ಹೇಳಿ ಯಾಕೆ ಏನಂತ ಅನ್ನಿಸ್ತಿ. ಅವ ಏನಂದಾನ, ಇಲ್ಲಿ ತೋರಿ ಹೊಕ್ಕೇನ್ರಿ ಅಕ್ಕಾರ ಅಂತ ಹೋದಂತ. ಹೋದಿಸ್ಲೇಕ ಇವ್ ಹೋಗಿ ಎಲ್ಲ ಮಾತಾಡ್ಸಿದ್ ಮಾಡಿದ್ದಕ್ಕೆ ಆಗಿ ಹಿಂಗೆಲ್ಲ ನಡೀದಿಲ್ಲ ಹಂಗೆ ಅಂದಕ್ಕೆ ಹಂಗಾತಿ ಹಿಂಗಂತೆ ಪಾಪ ಹೇಳಿ ಇದು ಮುಗತ್ರಿ. ಸ್ಟೋರಿ ಇದಲ್ರಿ ಮೇನ್ ಸ್ಟೋರಿ ಏನು ಶುರು ಆಗತ್ತೆ ನೋಡ್ರಿ. ಇಷ್ಟ ಆಗಿದ್ದಕ್ಕೆ ಏನಾಯ್ತು, ಅವ ಹೊಟ್ಟೆ ಬೇರೆ ಹಚ್ಕೊಂಡ್ಬಿಟ್ರಿ ಗಂಡ. ಪಾಪ ಅವ್ನು ನನಗೆ ಪರಿಚಯ ಇದ್ದ. ನನಗೆ ಬಾಸ್ತ ಬೆಟ್ಟಗಿಂದ್ರೆ ಅವ ಬೆಟ್ಟಗಿನ ಹೇಳ್ತಿದ್ದ, ನೋಡಪ್ಪ ಹಿಂಗೆ ನನ್ನ ಬಾಳೆನ ಇದಾತು, ಭಾಳ ಮನ್ಸಿಗೆ ಬೇಜಾರಾಗತ್ತಿ, ಹಿಂಗೆ ಮಾಡತ್ತಾಳೆ ಹಿಂಗಿಲ್ಲ. ನಾ ಅಂದೆ ಯಾಕಂದ್ರೆ ಯಾವಾದ್ರು ಹೇಳ್ಬಾರ್ದಲ್ರಿ. ಯಾಕಿಂದ ಬಾಳೆ ಮೊದಲಿರ್ತಾನೆ ಹಿಂಗೆ ಐತಾಕಿ. ಮೊದಲಿರ್ತಾನೆ ಹೆಣ್ಮಕ್ಳು ಹಂಗೆ ಐತ್ಲಾಕಿ. ನಾ ಏನಂತಂದೆ, ಗೊತ್ತಿಲ್ಲ ಮದುವೆ ಆಗ್ಬಿಡತ್ರಿ ನನ್ನ. ಈಗ ನೋಡ್ರಿ ಮಗು ಮದುವೆನೂ ಕೂಡ್ಸಿರ ಹೊಳ್ಳಿ ಒಂದು ಇದು ಅಂತ ಒಂದು ಪುಣ್ಯ ಆಗತ್ತಂತ. ಅದು ಹಂಗೆ ಮೊದಲ ಗೊತ್ತಿದ್ದ ಈಗ ನಾ ಏನೋ ಬಿಡಿಸಿದ್ನ ಏನಾರ ಮದುವೆ ಸರಿ ಹೋಗ್ಬೋದು ಅಂತ ಸುಮ್ಮನೆ ನಾ ಏನು ಹೇಳಿಲ್ರಿ. ಅದನ್ನ ಆಯ್ತು ಕೆಲಸಕ್ಕೆ ಬಂದಮೇಲೆ ಮದುವೆ ಆಗಿತ್ತು ಬಿಡೋರ್ದು.
ಅಷ್ಟಾಗಿತ್ತು. ಹಂಗಾಗಿಂದಕ್ಕೇನಾಯ್ತು, ಅವ ಭಾಳ ಅಂದ್ರೆ ಭಾಳ ಸಿಕ್ಕಾಪಟ್ಟೆ ಕುಡಿಯಾಕತ್ಬಿಟ್ರಿ. ಅವ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕುಡಿಯಾತ. ಬಾಬಿಗಿನ್ ಚಿಂತೆ ಹಚ್ಕೊಂಡು ಕುಡುದು ಗಿಡುದು ಏನು ಮಾಡ್ಬಿಟ್ಟ, ಒಂದಿನ ಜಾಸ್ತಿ ಕುಡ್ದು ಏನೋ ಆಗಿ ಒಂದು ಲಾರಿ ಗಾಲಿಯಾಗನ ಎದ್ರಾಗ ಸತ್ತ ಅನ್ನೋ ಸುದ್ದಿ ಬಂತ್ರಿ. ಸುದ್ದಿ ಬಂದಾಗ ಅಯ್ಯೋ ಪಾಪ, ಭಾಳ ಪರಿಚಿತ ಮನುಷ್ಯ ಅಲ್ರಿ, ಮನ್ಸಿಗೆ ಬೇಜಾರಾತ್ರಿ ನನಗೂ. ಹಿಂಗೆ ಇದು ಯಾವಾಗ ಸತ್ತಿದ್ದಂತಂದ್ರೆ ಈಗ ಒಂದು 2 ವರ್ಷ 3 ವರ್ಷ ಇಂಥ ಸತ್ತಾನ್ರಿ ಅವ. 2 ವರ್ಷ 3 ವರ್ಷ ಆಗಿರ್ಬೋದು ರೀ ಅದು. ಅವ ಸತ್ತಾನ. ಸತ್ತಿಂದಾಗ ಏನಾಯ್ತು, ಹೋಲ್ ಬಿಡಿ ಇನ್ನು ಸತ್ತಾನ, ಬಾಳ್ಯಾರ ಮಾಡ್ಕೊಂಡು ಹೋಗ್ಕಾಳ. ಇನ್ನೇನು ಮಕ್ಳು ಇದ್ರಲ್ಲ, 2 ಮಕ್ಳು ಇದ್ದವಲ್ಲ, 2 ಮಕ್ಳು ಮಾರಿ ನೋಡಿ ಮಾಡ್ಕೊಂಡು ಹೋಗ್ಕ ಬಾಳೆ ಅಂತಂತಂದ್ರೆ ಆಕೇನು ಸುಸೂತ್ರ ಹೋಲಿಲ್ರಿ ಹೆಣ್ಮಗಳು. ಆ 2 ಮಕ್ಳಿಗೂ ಇದು ಮಾಡ್ಕೊತ ಹಿಂಗೆ ಮಾಡ್ಕೊತ ಇದು ಮಾಡ್ಬಿಟ್ರಿ. ಲಾಸ್ಟಿಗೆ ಗಂಡ ಮನ್ಯಾಗ ಹೋಗಿ ಉಳ್ದಾಗ ಒಂದಿಷ್ಟು ದಿನ ಉಳ್ದು ಅಂದ್ರೆ ಒಂದು ಸ್ವಲ್ಪ ಅಲ್ಲಿ ಆಸ್ತಿ ಬರೋದು ಅನ್ನೋ ಒಂದು ಇದಕ್ಕೆ ಕಾರಣಕ್ಕೆ ಹೋಗಿ ಉಳ್ದ. ಅವ್ರವ್ವ ನಾ ಇರೋ ಮಟ ನಿನಗೇನು ಕೊಡೋದು ತಂಗಿ, ನೀ ಇರ್ತಿದ್ದೀರ ಬಿಡ್ತೀರಿ ಬಿಡು ಅಂತಂದಾಗ ಈಕೆ ಮಾಡ್ಬಿಟ್ಟಾಳು. ಹಂಗಾತು ಹಿಂಗಾತಂತೆ ಎಲ್ಲ ವಾದ ಹಚ್ಚಾಳ್ರಿ. ಏನು ಕೆಲಸ ಆಗಿಲ್ಲ ರೀ, ಕೆಲಸ ಆಗಿಲ್ಲ. ಆಮೇಲೆ ಏನು ಮಾಡ್ಬಿಟ್ಟಾಳು, ಆ ಹುಡುಗರ ಬಗ್ಗೆ ಯೋಚನೆ ಮಾಡ್ಬೇಕಲ್ರಿ, ಏನಾಯ್ತು ಏನಿಲ್ಲ ಅಂತ ಹೇಳಿ. ಆಮೇಲೆ ಏನು ಮಾಡ್ಯಾರ, ಇವ ಗಂಡ ತವ್ರ ಮನೆಗೆ ಬಂದಾಳ್ರಿ. ಬಂದು ಮಾಡಿಟ್ಟಾಳ ಇವ ಗೆನೆಯ, ನೀ ಮತ್ತೆ ಅಲ್ಲಿ ಯಾಕೆ ಹೋಗಿದ್ದೆ ಅಂತೇಳಿ ಇವ್ ಗೆನೆ ಸಿಟ್ಟಾಗಿ ಆಕಿ ಬೇದಾನ ಅಷ್ಟಕ್ಕೆ ಇಲ್ಲ ನಾ ಹಂಗೆ ಹೋಗಿದ್ನಿ, ಹಿಂಗೆ ಆಸ್ತಿ ಸಲ ಅಂತ ಹೇಳಾಡ್ರಿ. ಅಷ್ಟಕ್ಕೆ ಸುಮ್ಮನೆ ಆಗೈತಿ. ಸುಮ್ಮನೆ ಆದಕ್ಕೆ ಏನಾಗ್ಬಿಟ್ಟತಿ, ಈಗ ಸುಮ್ಮನೆ ಇರ್ಬೇಕಿಲ್ರಿ. ಇವ್ನು ಒಬ್ಬನ ಕೂಡ ಅದಾಳ, ಬೇರೆ ಸೈಡ್ ಅಪೇರ್ ಅದಾನ ಅಂದ್ನಲ್ಲ, ಅವ್ನ ಕೂಡ ಇರ್ಬೇಕಿಲ್ರಿ. ಮತ್ತೊಂದು ಸೈಡ್ ಅಪೇರೆ ಹುಡುಕ್ಬಿಟ್ಟಾಳ್ರಿ. ಎಲ್ರಿ ಇದು ಅಲ್ಲೇ ಊರ ಬಾಜು ಅನ್ನೆಲ್ಲ, ಅಲ್ಲೇ ಆದ ಊರಾಗ. ಅವ್ನ ಕೂಟ ಇದ್ದಿದ್ದನ್ನು ಇವಂಗ ಸಿಕ್ಬಿಟ್ಟಾಳ್ರಿ. ಯಾವಾಗ ಫಸ್ಟ್ ಏನಿದ್ನಲ್ಲವ ಇವಂಗ ಸಿಕ್ಬಿಟ್ಟಾಳ್ರಿ. ಸಿಕ್ಕಿಸ್ಲಿಕ್ಕೆ ನೋಡತಿ, ನೀ ಮನೆಗಾರ ಬಾ, ನಿನ್ನ ಬಿಡೋದಿಲ್ಲ, ನಿಂದು ಸಡಗರ ಮಾಡ್ತಾನೆ ನಾನು. ನಿಂದು ಏನು ನಮ್ಮ ಹಳೆ ಭಾಷೆ ಒಳಗೆ ಗೊತ್ತಲ್ರಿ, ಬಾ ಮನೆಗಾರ ಬಾ, ನಿನ್ನ ಹಿಂಗೆಲ್ಲ ಇಷ್ಟು ಮೋಸ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ನಾನು. ನೀ ಎಲ್ಲ ಮೊದಲ ಗಂಡಗೆ ಮೋಸ ಮಾಡಿ ಬಂದಾಳ್ರಿ. ಗಂಡನ ಅಲ್ಲಿ ಪಾಪ ಅವ ಈಗಿನ ಸಂಬಂಧ ಚಿಂತಿಸ್ಕೊಂಡು ಕುಡೋದು ಗಿಡೋದು ಎಲ್ಲ ಲಾರಿ ಸಿಕ್ಕ ಸತ್ತು ಆ ಪಾಪ ಆದಿದಾಗೈತ್ರಿ. ಅದಕ್ಕೆ ಈಕೆ ಏನು ಮಾಡ್ಬಿಟ್ಟಾಳೆ, ಇದನ್ನೆಲ್ಲ ವಿಪರೀತ ತೊಗೊಂಡ್ಬಿಟ್ಟಾಳ್ರಿ ಮನುಷ್ಯಗೆ. ಏನು ಮಾಡ್ತಾನೋ ಏನು ಅಂತ ಮತ್ತೆ ಹೆದರಬೇಕಲ್ರಿ. ಇಟ್ಕೊಂಡಿದ್ದು ಒಂದೇ ತಪ್ಪು, ಗಂಡನ ಇದು ಮಾಡಿದ್ದು ಎರಡನೇ ತಪ್ಪು ಅಂತಾರ. ಮತ್ತೊಬ್ಬನ ಇದು ಮಾಡ್ತಾರಂತಂದ್ರೆ ಸರಿ. ಇದು ಹೆಣ್ಮಕ್ಳು ತಪ್ಪೋದ್ರಿ. ಎಲ್ಲ ಹೆಣ್ಮಕ್ಳು ಹೆಂಗಿರ್ತಾರೆ ಅಂತ ಹೇಳೋದಿಲ್ಲ. ಈ ಒಂದಿಷ್ಟು ಮಂದಿ ಅದಾರ ನಮ್ಮ ಭಾರತದೊಳಗೆಲ್ಲ, ನಮ್ಮ ಭಾರತದ ದೂರ ಹೋದ್ರಿ, ನಮ್ಮ ರಾಜ್ಯದೊಳಗೆ ನಮ್ಮ ಎಲ್ಲ ಭಾಳ ಅದಾವ್ರಿ ಅಂತವು. ಅದನ್ನ ನನ್ನ ಕಣ್ಮುಂದೆ ಇಂಥ ಘಟನೆ ನಡೆದತ್ತಲ್ಲ ಅಂತೇಳಿ ನನಗೆ ಅಷ್ಟು ದುಃಖ, ಮತ್ತೊಂದೇನಿಲ್ಲ. ಆ 2 ಮಕ್ಳು ಅದಾವ್ರಿ, ಇನ್ನು ಹೊಕ್ಕಾಳಂತ ಹೆಂಗಂತೆ ಅವ್ನು ಸತ್ತಿದ್ದನ್ನು ಸತ್ತು ಹೋದ್ರೆ ಇಲ್ಲ ಅನ್ನೋದಿಲ್ಲ. ಆದ್ರೆ ಈ ಮಕ್ಳ ಬಗ್ಗೆ ನೋಡ್ಬೇಕು, ಈಗಿನ ಪರಿಸ್ಥಿತಿ ಏನಾಯ್ತಂತ ಹೇಳ್ದಂಗೆ ಕೇಳ್ರಿ. ಈಗ ಸುಮ್ಮನೆ ಏನು ಮಾಡ್ಬಿಟ್ಟಾಳೆ, ಇಷ್ಟೆಲ್ಲ ಆಯ್ತು ಸಿಕ್ಕು ಗಿಕ್ಕೆಲ್ಲ ಅಂದ್ರೆ ಇವ ಮನೆಗೆ ಹೆದರ್ಸಾಕೆ ಏನೇನು ಗೊತ್ತಿಲ್ಲ ರೀ ಅದು. ಈಗ ಮನೆಗೆ ಬಂದು ಏನು ಮಾಡ್ಬಿಟ್ಟಾಳು, ಏನೇನು ಯೋಚನೆ ಮಾಡ್ಯಾಳು, ಏನು ಮಾಡ್ಯಾಳು ಗೊತ್ತಿಲ್ಲ ರೀ ಒಟ್ಟು. ಈಗ ಒಂದು ಕಮ್ಮಿ ಅಂದ್ರೆ ಒಂದು ವರ್ಷ, ಒಂದಕ್ಕೆ 4 ವರ್ಷ ರೀ ಹುಡುಗ, ಒಂದಕ್ಕೆ 2 ವರ್ಷ ಅದಕ್ಕೆ. ಆಕಿನ ಮಕ್ಕಳಿಗೆ ಒಂದು 4 ವರ್ಷ, ಒಂದಕ್ಕೆ 2 ವರ್ಷ. ಪಾಪ ಎಂಥ ಚಂದ ಹುಡುಗರು ಮುತ್ತದ್ದಂಗೆ ಅದ ಪಾಪ. ಅವ್ನು ಮಾರಿ ನೋಡ್ರೆ ಚಂದ ಇರ್ಬೇಕಲ್ರಿ. ಈಕೆ ನೋಟ ಬಡ ಅಡಿಗೆ ಮನೆಗೆ ಹೋಗ್ಯಾಳ್ರಿ. ಅಡಿಗೆ ಮನೆಗೆ ಹೋಗಿ ಏನು ಮಾಡ್ರಿ, ಅಷ್ಟು ಕದ ಹಾಕ್ಕೊಂಡಾಳೆ ಅಡಿಗೆ ಮನೆ ಕದ ಹಾಕ್ಕೊಂಬಿಟ್ಟಾಳೆ. ಕದ ಹಾಕ್ಕೊಂಡು ಏನು ಮಾಡ್ಬಿಟ್ಟಾಳು, ಗ್ಯಾಸ್ ಇರುತ್ತಲ್ರಿ, ಗ್ಯಾಸಿಗೆ ಗ್ಯಾಸಿನ ಸ್ಟೋವ್ ಚಾಲು ಮಾಡಿ, ಗ್ಯಾಸಿನ ಸ್ಟೋವ್ಗೆ ಏನು ಮಾಡ್ಯಾಳ್ರಿ, ಗ್ಯಾಸಿನ ಸ್ಟೋವ್ ಚಾಲು ಮಾಡಿ ಹೇಳಿದ ನನಗೂ ಯಾಕೆ ಕನ್ಫರ್ಮೇಷನ್ ಹೇಳವಲ್ಲ ಅಂತಂದ್ರೆ, ಇವತ್ತು ನನಗೆ ಹೇಳಿದ್ರು ನಂಗೆ ಸುದ್ದಿ ಹಿಂಗೆ ಆತ ಹಿಂಗಿಲ್ಲ ಅಂತೇಳಿ ಗ್ಯಾಸ್ ಚಾಲು ಮಾಡಿಬಿಟ್ಟಾಳ್ರಿ. ಗ್ಯಾಸ್ ಚಾಲು ಮಾಡಿ ಒಂದು 15 ನಿಮಿಷ ಬಿಟ್ಟಾಳಿಕೆ. 15 ನಿಮಿಷ ಬಿಟ್ಟು ಹುಡುಗರನ್ನ ಆಡಕ್ಕೆ ಕಳ್ಸಾಳಂತ್ರಿ. ಹುಡುಗರು ಆಡಕ್ಕೆ ಕಳ್ಸಿಬಿಟ್ಟ. ಪಾಪ ಹುಡುಗರು ಏನರ ಒಂದು $2 ಒಂದು $5 ಕೊಟ್ರೆ ಹೋಗುವ ಅಂಗಡಿ ಮಟ್ಟ ಹೋಗಿ ತಮ್ಮರೋಪ್ಪ ಅಂತಂದ್ರೆ ಹೋಗ್ಬಿಡ್ತಾರೆ 2 ಗಂಡು ಮಕ್ಳು. ಆಮೇಲೆ ಮಾಡ್ಯಾನು ದೊಡ್ಡ ಹುಡುಗ, ಇಲ್ಲಿ ಬಾಲಿ ಹೋಗೋಣ ಬಾ ಅಂಥೇಳಿ ಕರ್ಕೊಂಡು ಹೋಗಿದ್ದಂತ್ರಿ. ಪಾಪ ಸಣ್ಣ ಹುಡುಗನು ಹೋಗಿ ಅವ್ರು ಆಟ ಆಡ್ಕೊತ ಹೋಗಿ ಅವು ಅಂಗಡಿ ತೊಗೊಂಡು ತಿನ್ಕೊಂತ ಆಟಕ್ಕೆ ಬಿದ್ದಾವ್ರಿ ಅಲ್ಲೇ ಪಾಪ. ಅಂದ್ರೆ ಆಟಕ್ಕೆ ಬಿದ್ದಾವಂದ್ರೆ ಹಳ್ಳಿ ಭಾಷೆ ಒಳಗೆ ಆಟ ಆಡಕತ್ತಾವ ಅಂದಂಗೆ. ಆಟ ಆಡಕತ್ತ ಹೀಗೆ ಮಾಡ್ಬಿಟ್ಟ ಬಡ ಒಂದು 15-20 ನಿಮಿಷ. ಗ್ಯಾಸ್ ಅಲ್ರಿ ಮೊದಲು ನಿಮ್ಗೆ ಗೊತ್ತಲ್ಲ, ಗ್ಯಾಸಿನ ದೊಡ್ಡ ಹೊಡತ್ರಿ ಪಾಪ. ಅದಕ್ಕೆ ಗ್ಯಾಸ್ ಒಂದು 20 ನಿಮಿಷ ತಗೊಂಡ್ರೆ ಫುಲ್ ಮನಿ ಅದು ರೂಮ್ ಕದ ಹಾಕ್ಯಾರಲ್ಲ, ಅದೆಲ್ಲ ಒಂಥರ ಗ್ಯಾಸ್ ವಾಸನೆ ಐತ್ರಿ. ಅವಾಗ ಈ ಹೆಣ್ಮಗಳು ತನ್ನ ಬುದ್ಧಿಯಲ್ಲಿ ಇಟ್ಟಿದ್ದು ನೋಡಿ, ಹೊಟ್ಟಿಗೆ ಏನು ಅಂತಾಳಿಕೆ, ಹೊಟ್ಟಿಗೆ ಅನ್ನ ಅಂತಿದ್ದು ಈ ಹೊರೆ ಮಾಡ್ತಿದ್ದಲ್ರಿ. ಯಾಕಂತಂದ್ರೆ ಈಗ ಸಾಯ್ವಳ್ಯಾಕೆ ಬೇಡ ಅನ್ನೋದಿಲ್ಲ, ನಾನು ಸತ್ರ ಸಾಯ್ವಳ್ಯಾಕೆ ಈಗ ಮೋಸ ಮಾಡೋದಕ್ಕೆ ಇರೋದು ಬೇಡ. ಆದ್ರೆ ತನ್ನ ಮಕ್ಕಳ ಬಗ್ಗೆ ತನ್ನ ಮಕ್ಕಳನ್ನ ಯಾರು ನೋಡ್ತಾರೆ? ಈಗಿನ ಕಾಲದಾಗ ಹೆತ್ತ ಮಕ್ಕಳನ್ನ ಹೆತ್ತ ತಾಯ ನೋಡೋದು ಒಂದು ಲೆಕ್ಕಕ್ಕೆ ದೂರ ಹೋತು. ಅಂತಾಗ ಇನ್ನೊಬ್ರು ಯಾರು ನೋಡೋರು, ಅಜ್ಜ ಮಾರಿ ಮಟ ನೋಡ್ತಾರೆ, ಅಜ್ಜ ಅಮ್ಮನ ಇಲ್ಲಿ ಮಟ ನೋಡ್ತಾರೆ, ಅವ್ರದ್ದು ಇದಾಗ ಮಟ ನೋಡ್ತಾರೆ. ಅದಂದ್ರೆ ಯಾರು ನೋಡುದಿಲ್ರಿ. ಅದಕ್ಕೆ ಮಾಡ್ಬಿಡ್ತು, ಈಚೆ ಸೀದಾ ಬಡ ಏನು ಮಾಡ್ಬಿಟ್ಟಾಳೆ, ಕಡ್ಡಿ ಕೊಡ್ತಾಬಿಟ್ಟ. ಕಡ್ಡಿ ಕೊಡ್ದು ಕೇಳಿರಿ ಗ್ಯಾಸ್ ರೀ ಬಗ್ ಅಂತ ತೊಗೊಂಬಿಡತ್ತಂತ. ಎಲ್ಲ ತೊಗೊಂಡಿದ್ದ ಸಿಕ್ಕಾಪಟ್ಟಿ ಉರಿ ಇದಾಗಿ ಅಷ್ಟು ನೋಡಿ ಅಂದ್ರೆ ಯಾರು ಕೊಡ್ಬೇಕ್ರಿ. ಹಳ್ಳ್ಯಾಗ ಸಿಟಿ ಆದ್ರೆ ಏನಪ್ಪ ಅಂತೇಳಿ ಹಳ್ಳ್ಯಾಗ ಆದರೂ ಆಜುಬಾಜು ಮಂದಿ ನೋಡ್ಯಾರ ಒಂದಿಷ್ಟು ಮಂದಿ ಎಲ್ಲ. ಇದು ಎಷ್ಟೊತ್ತಿಗೆ ಅಂದ್ರೆ 12 ಗಂಟೆ ಸುಮಾರು ಆಗೈತೆ ನೋಡ್ರಿ. ಈಗ ಇವತ್ತು 12 ಗಂಟೆ ಮಧ್ಯಾಹ್ನ 12 ಗಂಟೆ ಸುಮಾರು ಅಂದ್ರೆ ಆಗೈತೆ ನೋಡ್ರಿ. ಅದು ಆತಂತ ಎಲ್ಲ ಹೋಗಿ ಇದು ಮಾಡೋಳಿಗೆ ಅಂತಂದ್ರೆ
ಸಿಲಿಂಡ್ರದ್ದು ಎಲ್ಲ ಬರ್ತಾರ್ರಿ ತೋರಿಸಿದ ಅರ್ಬಿ ನೀರು ಗೊಜ್ಜಿ ಮಡಿ ಮನೆಗೆಲ್ಲ ಹಾಕಿ ತೆಗೆದ್ರಂತ ಸ್ವಲ್ಪ ಜೀವಿತಂತ ಒಂದು 2-3 ನಿಮಿಷ ಸತ್ತು ಬಿಟ್ಲಂತ್ರಿ. ಸತ್ತಾಗ ಆ ಹುಡುಗರ್ದು ಗೋಳು ಅಳಾತಿದ್ರು ಹುಡುಗರು ಅಮ್ಮ ಅಮ್ಮ ಅಂತ ಹೇಳತ್ತವ ಪಾಪವು. ಅದನ್ನ ನೋಡ್ಬಾರ್ದ್ರಿ ಹೇಳ್ರಿ. ಆಕಿ ಭಾಳ ವರ್ಷ ತಿನ್ನಲ್ರಿ, ಆಕಿಗೆ 30 ವರ್ಷದ ಹೆಣ್ಮಳ್ರಿ. ಹಿಂಗೆ ಮಾಡಿಬಿಟ್ಟ ಭಾಳ ಬೇಜಾರೈತ್ರಿ ನನಗೆ. ಕೆಟ್ಟ ಆ ಹುಡುಗರು ಅಳುದು ಗಿಳೋದು ವಿಡಿಯೋ ಹಾಕಿದ್ರಿ ನನಗೆ ಅವ್ರು. ಆ ವಿಡಿಯೋ ನೋಡಿ ನನಗೆ ಕಣ್ಣೀರು ಬಂದ್ಬಿಟ್ಟ ನೋಡ್ರಿ ಪಾಪ. ಹಂಗೆ ಅಷ್ಟಕ್ಕೆ ಇದಾಯ್ತು ನೋಡ್ರಿ ಪಾಪ. ಯಾಕೆ ಈ ವಿಡಿಯೋ ನಿಮ್ಗೆ ಹಾಕತ್ತನಪ್ಪ ಅಂತಂದ್ರೆ, ದಯವಿಟ್ಟು ಮಕ್ಕಳ ಬಗ್ಗೆ ಯೋಚನೆ ಮಾಡಿರಿ. ಯಾಕಂದ್ರೆ ನಮ್ಮ ನಿರ್ಧಾರ, ನಮ್ಮ ದುಶ್ಚಟಗಳಿಗಾಗಿ ನಾವು ಬಲಿ ಕೊಡ್ಕೊಂಡ್ರೆ ಮಕ್ಕಳು ಬಾಳೆ ಹಾಳಾಕತಿ. ಮಕ್ಕಳು ಒಬ್ಬರು ಇವು ಜೀವನಾನ ಹಾಳಾಗತಿ. ನಾವು ನಮ್ಮ ಮಕ್ಕಳನ್ನ ಇಟ್ಕೊಂಡು ಹೊಡಿತೀವಿ, ಇನ್ನು ಬೇರೆದವ್ರು ಯಾರು ಹೇಳ್ರಿ. ಹಿಂಗಾಗಿ ಬೇರೆದವ್ರು ಪ್ಲೀಸ್ ದಯವಿಟ್ಟು ಇನ್ನೊಬ್ರ ಕೈಯ ಮಕ್ಕಳನ್ನ ಕೊಟ್ಟು ಇಂಥ ಯಾರು ಮಾಡಿ ಹೋಗಕ್ಕೆ ಹೋಗ್ಬೇಡ್ರಿ. ಏನೋ ಮಾಡಿರಿ ಅಂದರು ಇದ್ದು ಸಾಧಿಸೋದು ಮಾಡಿರಿ ಅಂತ ಹೇಳಕ್ಕೆ ನಾನು ಒಂದು ವಿಡಿಯೋ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದೇನಿಲ್ಲ, ಏನೋ ಆಗಿ ಹೋಗಿ ಪಾಪ ಆಗಿ ಹೋಗಿತ್ತು. ಈಗ ಹೊಳೆ ತರಗತಿ ಬರೋದಿಲ್ರಿ. ಅಲ್ಲ ಆ 2 ಮಕ್ಳು ಬಂದು ಇಷ್ಟ ಅಳಾತವ ಅಮ್ಮ ಅಮ್ಮ ಅಂತೇಳಿ ಏನು ಮಾಡೋದು ಪಾಪ. ಇದಾಗ್ಬಿಡತಿ. ಆಕಿಗೆ ಕಂಬಳಿ ಹೊಚ್ಚಾರ್ರಿ, ಒಂಥರ ಕಂಬಳಿನ ಕೂದಿನ ಹೊಚ್ಚಾರ್ರಿ ಆಕಿಗೆ ನೀರು ತೋರಿಸಿದ್ದನ್ನು. ಸತ್ತೋಗಿದ್ರಿ. ಆಮೇಲೆ ಆಕೆ ಇನ್ನೂ ಈಗ ಪೋಟ್ ಮಾಡ್ರಿ ಕಳ್ಸ್ಯಾರ ಅಂತ ಬಿಡ್ರಿ. ಈಗೆಲ್ಲ ಇದಾಗಿ ಹೋಗೈತಿ. ಆದ್ರೆ ಓದ್ಕತಿ ಆ ಹುಡುಗರನ್ನ ಯಾರು ನೋಡೋದು ಏನು ಮಾಡೋದು, ಅನಾಥ ಆದವಲ್ಲ ಅನ್ನೋದಕ್ಕೊಂದು ಸಂಕಟಕ್ಕೆ ಇದು ನಿಮ್ಗೆ ಹೇಳಂಗೆ ಅನ್ನಿಸ್ತು. ಅದಕ್ಕೆ ಇವತ್ತು ಅವ್ರದ್ದು ತಂದಿನೂ ಇಲ್ಲ ತಾಯಿನೂ ಇಲ್ಲ. ಒಂದು ಮಾತು ಹೇಳ್ತಾರಲ್ರಿ ನಮ್ಮ ಕಡೆ ಹಳ್ಳಿ ಕಡೆ, ತಂದಿರ್ಲಿಕ್ಕೂ ತಾಯಿ ಇರ್ಬೇಕಂತ. ಹಂಗೆ ತಾಯಿನೂ ಹೋದ್ಲಂದ್ರೆ ತಂದಿನೂ ಇಲ್ಲ ಅಂತಂದ್ರೆ ಆ ಮಕ್ಳಿಗೆ ಯಾರು ಆಸರೆ ಹೇಳ್ರಿ. ಅವಕ್ಕೆ ಮುಂದೆ ಸಮಾಜದೊಳಗೆ ಎಂತೆಂಥ ದುರ್ಘಟನೆಗಳನ್ನು ಎಂತೆಂಥ ಕೆಟ್ಟ ಸಮಯಗಳನ್ನು ಎದುರಿಸ್ಬೇಕಾಗತಿ. ಹೌದಲ್ರಿ, ನಾವೆಲ್ಲ ಇದ್ದು ಎಲ್ಲ ಮಾಡಿದ್ವಿ ಇಷ್ಟು ದೊಡ್ಡರೋದೇವು ಅಂದ್ರೆ ಏನೋ ಒಂದು ಆಘಾತ ಎದುರಾತಂದ್ರೆ ಅಯ್ಯೋ ಯಪ್ಪ ಅಂತಂತೇವೆ. ಅಂತಾಗ ಎಲ್ಲರೂ ಇದ್ದೂ ನಮ್ಮ ಕೂಟ ಹಿಂಗಂತೇವೆ. ಅವು ಯಾರು ಇಲ್ಲೂ ಯಾರು ಇದು ನೋಡ್ರಿ. ಈಗ ಯಾರ ಒಂದು ಬಂದು ಯಾರ ಬಂದು ಹೊಡೆದ್ರೆ ಯಾರು ಹೇಳ್ಬೇಕ್ರಿ. ಅವ್ರ ಅಪ್ಪಿಲ್ಲ ಅವ್ರ ಅವಿಲ್ಲ. ನಮ್ಮ ಅಪ್ಪ ನಾನು ಹೇಳ್ತಾರೆ ಅನ್ನಕ್ಕೆ ಅವ್ರ ಅಪ್ಪಿಲ್ರಿ, ಅವ್ರ ಅವು ಅನ್ನಕ್ಕೆ ಅವರು ಇಲ್ಲ. ಪಾಪ ಇಂಥ ಅನಾಥ ಮಕ್ಕಳ ಕತೆ ಏನೋ ನನಗೆ ಕತೆ ಕೇಳ್ತಿದ್ನಿ. ಅದ್ರ ರಿಯಲ್ ಸ್ಟೋರಿನೇ ಕೇಳ್ತೀನಲ್ಲ, ಒಂಥರ ಭಾಳ ಬೇಜಾರು ಬಿಡ್ತಾರೆ ನನಗೆ. ಯಾಕೆಂದ್ರೆ ಕತೆ ಒಳಗೆ ಹಿಂಗಾತ ಕತೆ ಕೇಳೇ ಮನಸ್ಸಿಗೆ ಇಷ್ಟು ನೋವು ಆಕೈತಂದ್ರೆ ನಿಜವಾಗಿ ಆಗಿದ್ದು ನೋಡ್ರಿ ಎಷ್ಟು ಫೀಲಿಂಗ್ ಬರ್ತೀವಿ. ಅದ್ರಾಗೂ ನನ್ನ ಕೂಟ ಭಾಳ ಪರಿಚಯ ಇದ್ದವ್ರಿ. ಅವ ಸಿಕ್ಕಾಪಟ್ಟಿ ಪರಿಚಯ ನಾವು ಪಾಪ. ಅವ್ನು ಸೂಟಿಗೆ ಹೋದಾಗ ಬರ್ರಿ ಆರ್ಮಿ ಸಾಹೇಬ್ರ ಹಂಗ್ರಿ ಹಿಂಗ್ರಿ ಅಂತ ಮಾತಾಡ್ತಿದ್ದ ಪಾಪ. ಏನು ಮಾಡಿದ್ರಿ ಜೀವನ. ನಾವು ಹೋದ ಹಿಂದಕ್ಕೆ ಈಗ ಹಿಂಗಾದ ಹಿಂಗೆ ಅದಕ್ಕೆ 2 ಮಕ್ಳಿಗೆ ಅಜ್ಜಮ್ಮನ ಮನ್ಯಾಗ ಇವ್ರದ್ದು ಬಂತ್ರಿ. ಆದ್ರೆ ಅಜ್ಜಮ್ಮನ ಮನೆ ಏನೇನೈತಿವೋ ಅಜ್ಜಮ್ಮನ ಮನ್ಯಾಗ ಅವ್ರ ಅಜ್ಜಮ್ಮ ಅದಾರನಾಗಷ್ಟು ಅವ್ನ ಮಗನ ಮದುವೆ ಆಗಿಲ್ರಿ. ಮದುವೆ ಆತಂದ್ರೆ ಅವ್ನು ಹಿಂತಿ ಇವ್ರು ಇಟ್ಕೊಂತಾಳ ಇಲ್ಲ ಅಂತ ಯಾರು ಗೊತ್ತ್ರಿ. ಅದು ಪಾಪ ದೇವ್ರ ಗತಿ ಒಂಥರ ಏನು ಆಗುತ್ತೆ ಅಂತೇಳಿ ಆ ದೇವ್ರು ಮಾಡ್ದಂಗೆ ಅಲ್ರಿ. ಯಾಕಂದ್ರೆ ಈಗಿನ ಕಾಲನ ಸುಮಾರು ಆತನ ಬಳಕೆ ಏನು ಮಾಡೋಕ್ಕಾಗೋದಿಲ್ಲ ಏನೇನೋ. ಅದಕ್ಕೆ ಕೊನೆಯಾಗಿ ಏನು ಹೇಳೋದಪ್ಪ ಅಂತಂದ್ರೆ, ನಮ್ಮ ದುಷ್ಟಚಟಗಳಿಗಾಗಿ ಮಕ್ಕಳನ್ನು ಬಲಿ ಕೊಡಬಾರ್ದು. ಹೌದಲ್ರಿ ಪಾಪ. ನಮ್ಮ ಮಕ್ಕಳನ್ನ ಇನ್ನೊಬ್ರು ಮಕ್ಕಳನ್ನ ನೋಡೋದು ಆಗೋದಿಲ್ಲ. ಹೌದಲ್ರಿ, ಇನ್ನೊಬ್ರು ಮಕ್ಕಳ ಬೇರೆ ನಮ್ಮ ಮಕ್ಕಳ ಬೇರೆ. ಯಾಕಂದ್ರೆ ಮನಸ್ಥಿತಿನ ಹಂಗಿರತ್ತೆ. ಈಗಿನ ದುನಿಯಾ ಏನಪ್ಪ ಅಂತ ಕಲಿಯುಗ್ರಿ. ಇದು ಭಾಳ ಕಲಿಸ್ಕೊಂತ ಹೊಂಟತಿ. ಅದಕ್ಕೆ ಈ ದುನಿಯಾ ಒಳಗೆ ಸೂಕ್ಷ್ಮವಾಗಿ ಬದುಕ್ಬೇಕ್ರಿ. ಇದ್ದಷ್ಟು ದಿನ ನಮ್ಮ ಮಕ್ಕಳು ನಮ್ಮ ಹಂತಿಗೆ ಇಟ್ಕೊಂಡು ಬದುಕೊಂಡ್ರೆ ಒಂದು ಲೆಕ್ಕ ರೀ. ನಮ್ಮ ವಸ್ತು ನಮ್ಮ ಕಡೆ ಇದ್ದಷ್ಟು ಬಚ್ಚೆ ಇನ್ನೊಬ್ರ ಕಡೆ ಇರೋಕಿಲ್ರಿ. ಯಾಕೆ ಹೇಳ್ರಿ, ನಮ್ಮ ವಸ್ತು ಬಗ್ಗೆ ನಾವು ಅದನ್ನ ಕಾಳಜಿ 100% 10% ಮಾಡೇ ಮಾಡ್ತೀವಿ. ನಮ್ಮ ವಸ್ತು ಅಲ್ಪ ಅಂತಂದ್ರೆ ಬೇರೆದಾದ್ರು ಯಾವ ಲೆಕ್ಕ ನೋಡ್ತಾರೆ ನೋಡ್ರಿ. ನಾವು 10% ನೋಡ್ಕೊತೇವೆ, ಇನ್ನೊಬ್ರು 50% ನೋಡ್ಬಾರ್ದ್ರಿ. ಅದಕ್ಕೆ ದಯವಿಟ್ಟು ಏನು ಕೆಟ್ಟ ಕೆಲಸಗಳನ್ನು ಮಾಡಿದ್ರು ಮಕ್ಕಳಿಗೆ ಗೊತ್ತಿಲ್ಲ ಮತ್ತು ಒಂಥರ ಇದು ಇರಪ್ಪ. ಯಾಕಂತಂದ್ರೆ ಈಗಿನ ಕಾಲದಾಗ ತಪ್ಪು ಮಾಡೋದು ಸಹಜ. ಹೊಳೆ ತಿದ್ಕೊಂಡ್ರೆ ನಡೀರಿ ಅಂತ ಹೇಳೋದು ತಪ್ಪು. ನಾ ಹೇಳತ್ತನ ನಾನು ಮಾಡಿರ್ತೇನೆ, ಇಲ್ಲ ಅನ್ನೋದಿಲ್ಲ. ತಪ್ಪು ಎಲ್ಲರೂ ಮಾಡೋದ. ನಾ ತಪ್ಪು ಮಾಡೋದಿಲ್ಲ ಅಂತ ಅನ್ನೋದಿಲ್ಲ. ತಪ್ಪು ಅಂದ ಬಳಕ ಮನುಷ್ಯ ಮಾಡೋಲ್ಲ, ಮರ ಮಾಡೋದಿಲ್ಲ. ಆದ್ರೆ ಎಂಥ ತಪ್ಪು ಮಾಡತ್ತಾನೆ, ಯಾವಾಗ ಯಾರು ತಪ್ಪು ಮಾಡ್ಬೇಕು ಅಂತೇಳಿ ಮನುಷ್ಯ ಪ್ರಜ್ಞೆ ಇರ್ಬೇಕು. ಪ್ಲೀಸ್ ದಯವಿಟ್ಟು ಇದನ್ನು ಎಲ್ಲರೂ ಶೇರ್ ಮಾಡ್ರಿ ಅಂತ ಹೇಳೋದಿಲ್ಲ, ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರಿ. ಈ ವಿಡಿಯೋ ನಾ ಬಿಡೋದು ಅದಕ್ಕಿದೆ ಅಂತಂದ್ರೆ, ಇಂಥ ಒಂದು ಇದು ಕೇಳಿ ಅಷ್ಟು ಮಂದಿ ಮನಸ್ಸು ಕರಿಗೆ ಒಂಥರ ಏನೋ ಇದಾಕಿರತ್ತೆ, ಪರಿವರ್ತನೆ ಆಗಿರೋದಂತ. ಅದಕ್ಕೆ ಹೇಳ್ಬಾರ್ದು ಪಾಪ. ನನಗೆ ಒಂಥರ ದುಃಖ ಆತಿಲ್ಲ ಅನ್ನೋದಿಲ್ಲ ಪಾಪ. ಇರ್ಲಿ ಏನು ಇದು ಅಲ್ಲ. ಓಕೆ ನೋಡ್ರಿ, ನಿಮ್ಗೆ ಇಷ್ಟು ನನಗೆ ಹೇಳ್ಬೇಕು ಅನ್ನಿಸ್ತು ಹೇಳೇನ್ರಿ. ನಿಮಗೆ ಏನು ಅನಿಸ್ತೈತಲ್ಲ ನೀವು ಅದನ್ನು ಮಾಡಿರಿ. ಯಾಕಂದ್ರೆ ಯಾರು ಬದಲಿಸೋಕೆ ಆಗೋದಿಲ್ಲ. ನನ್ನ ವಿಡಿಯೋ ಅಂತ ಬದಲಾಕಾರ ಅಂತಂತಂದ್ರೆ ಅವ್ರನ್ನ ಒಂದು ಹ್ಯಾಂಡ್ಸಪ್. ಯಾಕಂದ್ರೆ ಜೀವನ ಅನ್ನೋದು ಒಂದು ಬದಲಾಗೋದು ಒಬ್ಬೊಬ್ರು ಮಾತಿಂತ್ರ ಬದಲಾಕಿರೋದು. ಒಮ್ಮೆ ನಿರ್ಧಾರ ಅನ್ನೋದು ಯಾವಾಗ ಬೇಕಾದಾಗ ಹುಟ್ಟಬೋದು ರೀ. ಅದು ಹೌದಲ್ರಿ. ನಿರ್ಧಾರ ಅನ್ನೋದು ಇವತ್ತು ಹುಡುತ್ತೆ ನಾಳೆ ಹುಡುತ್ತೆ ಅನ್ನಂಗಿಲ್ಲ. ಈ ಕ್ಷಣನ ಹುಟ್ಟಬೋದು, ನಾಳೆ ಹುಟ್ಬೋದು, ನಾಡ್ದು ಹುಟ್ಬೋದು. ಅದು ಬರೋಕ್ಕೆ ದಿನನೇ ಇಲ್ಲ, ಅದು ಹೋಗೋಕೆ ತಡನೇ ಇಲ್ಲ. ಹೀಗಾಗಿ ಎಲ್ಲರೂ ನಿಮ್ಮ ಮಕ್ಕಳನ್ನ ಜೋಪಾನ ಇಟ್ಕೋರಿ. ಎಲ್ಲರಿಗೂ ಎಲ್ಲ ಥರದಿಂತರೂ ಒಳ್ಳೆಯವ್ರಾಗಕ್ಕೆ ನೋಡಬೇಡ್ರಿ. ನಿಮ್ಮಷ್ಟಕ್ಕೆ ನೀವು ಒಳ್ಳೆಯವರಾಗಿರಿ. ನಿಮ್ಮ ದೇವರು
ಒಳ್ಳೆಯವರಾಗಿ ಬೆಳೆಸ್ತಾರಂತ ಹೇಳಕ್ಕೆ ಇಷ್ಟಪಟ್ಟು ಈ ನನ್ನ ವಿಡಿಯೋ ನಾನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಓಕೆ, ಥ್ಯಾಂಕ್ ಯು.